ಎಕ್ಸ್ಟ್ರಾ ಚಾಕ್ಲೇಟ್ ಸಾಸ್ ನನ್ನ ಡೆಸರ್ಟ್ ಅನ್ನ ಸ್ವಲ್ಪ ಸಮಯಕ್ಕೆ ಬೆಟರ್ ಮಾಡುವ ಹಾಗೇನೆ ಒಂದು ಸ್ಕೀಮ್ ನನ್ನ ಇನ್ವೆಸ್ಟ್ಮೆಂಟ್ಸ್ ನಲ್ಲಿ ಒಂದು ಶಾರ್ಟ್ ಟರ್ಮ್ ಸೇವಿಂಗ್ಸ್ ಆಪ್ಷನ್ ಅನ್ನ ಸೇರಿಸುತ್ತೆ. ಹೆಚ್ಚು ತಿಳಿಯಲು ವಾಚ್ ಹೆಡ್. ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಿ ಲಾಭ ಪಡೆಯುವ ಗುರಿ ಹೊಂದಿದವರಲ್ಲಿ ನೀವು ಒಬ್ಬರಾಗಿದ್ದು, ಅದೇ ಸಮಯದಲ್ಲಿ ಈಕ್ವಿಟಿ ಮಾರುಕಟ್ಟೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಅಪಾಯದ ಬಗ್ಗೆ ಕಾಳಜಿ ವಹಿಸ್ತೀರಾ? ನೀವು ನಿಮ್ಮ ಹೆಚ್ಚುವರಿ ಹಣವನ್ನ ಹೂಡಿಕೆ ಮಾಡಲು ಹೆಚ್ಚು ತುಲನಾತ್ಮಕವಾಗಿ ಸುರಕ್ಷಿತ ಆಯ್ಕೆ ಇದೆ ಅಂತ ಹೇಳಿದ್ರೆ ಹೇಗಾಗತ್ತೆ? ಪ್ರಸ್ತುತಪಡಿಸ್ತಾ ಇದ್ದೀನಿ ಐಸಿಐಸಿಐ ಪ್ರುಡೆನ್ಷಿಯಲ್ ಸೇವಿಂಗ್ಸ್ ಫಂಡ್. ಇದು ಸಾಲ ಮತ್ತು ಹಣ ಮಾರುಕಟ್ಟೆ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಹೂಡಿಕೆ ಮಾಡುವ ಮೂಲಕ ಆದಾಯವನ್ನು ಗರಿಷ್ಠಗೊಳಿಸುವಂತಹ ಗುರಿ ಹೊಂದಿದೆ. ಇದೇ ಸಮಯದಲ್ಲಿ ಈಲ್ಡ್, ಸೇಫ್ಟಿ ಮತ್ತು ಲಿಕ್ವಿಡಿಟಿಯ ಉತ್ತಮ ಸಮತೋಲನ ಕಾಪಾಡುತ್ತದೆ. ಈ ಯೋಜನೆ ಸಾಮಾನ್ಯವಾಗಿ ಸರ್ಕಾರಿ ಸೆಕ್ಯೂರಿಟಿಗಳು, ಠೇವಣಿಗಳ ಪ್ರಮಾಣ ಪತ್ರ, ಕಮರ್ಷಿಯಲ್ ಪೇಪರ್, ಮನಿ ಮಾರ್ಕೆಟ್ ಸೆಕ್ಯೂರಿಟೀಸ್ ಮತ್ತು ಅಲ್ಪಾವಧಿಯ ಕಾರ್ಪೊರೇಟ್ ಬಾಂಡ್ಗಳನ್ನು ಒಳಗೊಂಡಿರುವ ಸಾಧನಗಳಲ್ಲಿ ಹೂಡಿಕೆ ಮಾಡುತ್ತೆ. ಬಂಡವಾಳ ಸಂರಕ್ಷಿಸಿ ನಿಯಮಿತ ಆದಾಯ ಉತ್ಪಾದಿಸುವ ಗುರಿಯನ್ನ ಈ ಸ್ಕೀಮ್ ಹೊಂದಿದೆ. ಜೊತೆಗೆ ಈಲ್ಡ್, ಸೇಫ್ಟಿ ಮತ್ತು ಲಿಕ್ವಿಡಿಟಿಯ ಗರಿಷ್ಠ ಸಮತೋಲನ ಕಾಪಾಡಿಕೊಳ್ಳುವ ಗುರಿಯನ್ನು ಹೊಂದಿದೆ. 6 ರಿಂದ 12 ತಿಂಗಳ ಮಕಾಲೆ ಅವಧಿಯ ಸೆಕ್ಯೂರಿಟಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಇದನ್ನು ಸಾಧಿಸಲಾಗುತ್ತದೆ. ಇವು ತುಲನಾತ್ಮಕವಾಗಿ ಕಡಿಮೆ ಅಪಾಯ ಮತ್ತು ಸ್ಥಿರವಾದ ಆದಾಯವನ್ನು ಹೊಂದಿರುತ್ತವೆ. ಈ ಯೋಜನೆ ಹೂಡಿಕೆ ಮಾಡಲು ಉದ್ದೇಶಿಸಲಾದ ಸೆಕ್ಯೂರಿಟಿಗಳ ಕಠಿಣ ಆಳವಾದ ಸಾಲ ಮೌಲ್ಯಮಾಪನ ಮಾಡುತ್ತೆ ಮತ್ತು ಮುಖ್ಯವಾಗಿ ಉತ್ತಮ ಸಾಲ ಗುಣಮಟ್ಟ ಮತ್ತು ಸ್ವತಂತ್ರವಾಗಿ ಸಂಶೋಧಿಸಿ ರೇಟೆಡ್ ಆಗಿರುವ ಡೆಟ್ ಇನ್ಸ್ಟ್ರೂಮೆಂಟ್ಸ್ ನಲ್ಲಿ ಹೂಡಿಕೆ ಮಾಡುತ್ತೆ. ಲೋ ಮತ್ತು ಮಾಡರೇಟ್ ರಿಸ್ಕ್ ನೊಂದಿಗೆ ಸೂಕ್ತ ಲಿಕ್ವಿಡಿಟಿ ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಸ್ಕೀಮ್ನ ಇನ್ನೂ ಕೆಲವು ಪ್ರಯೋಜನಗಳು ಇಲ್ಲಿವೆ. ಹಾಗಾಗಿ ಐಸಿಐಸಿಐ ಪ್ರುಡೆನ್ಷಿಯಲ್ ಸೇವಿಂಗ್ಸ್ ಫಂಡ್ ಆಯ್ಕೆ ಮಾಡಿ ಮತ್ತು ಗ್ರೋತಿನ ಸಾಮರ್ಥ್ಯ ಮತ್ತು ನಿಯಮಿತ ಆದಾಯ ಪಡೆಯುವ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡಿ. ಮತ್ತೆ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆ ಅಪಾಯಗಳಿಗೆ ಒಳಪಟ್ಟಿವೆ. ಯೋಜನೆಗೆ ಸಂಬಂಧಿಸಿದ ದಸ್ತಾವೇಜುಗಳನ್ನು ಎಚ್ಚರಿಕೆಯಿಂದ ಓದಿ.